ಬೇಡಿಕೆಗಳನ್ನು ಈಡೇರಿಸುವಂತೆ ಸಿಐಟಿಯು ಪದಾಧಿಕಾರಿಗಳು ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ನಗರದ ನೆಹರು ವೃತ್ತದಿಂದ ತಾಲೂಕು ಕಚೇರಿಗೆ ಆಗಮಿಸಿದ ಪ್ರತಿಭಟನಾಕಾರರು ಘೋಷಣೆಗಳನ್ನ ಕೂಗುತ್ತಾ ಮನವಿ ಸಲ್ಲಿಸಿದರು. ಜುಲೈ 10ರಂದು ರಾಷ್ಟ್ರವ್ಯಾಪಿ ಬೇಡಿಕೆಗಳ ದಿನ ಅಂಗವಾಗಿ ಕಾರ್ಮಿಕರ ಪ್ರತಿಭಟನೆ ಮೂಲಕ ಸಲ್ಲಿಸಲಾದ ಮನವಿಗಳನ್ನ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಬೇಕು. ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ನೇತೃತ್ವದಲ್ಲಿ ವಿವಿಧ ಕಾರ್ಮಿಕ ಭಾಗದವರಾದ ನಾವು ಧರಣಿ ನಡೆಸಿ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಸಿಐಟಿಯುನ ಕಾರ್ಯಕರ್ತ ತಿಪ್ಪೇಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನಮ್ಮ ಬೇಡಿಕೆಗಳನ್ನು ಪರಿಗಣಿಸಿ ಅಗತ್ಯ ಕ್ರಮ ವಹಿಸಿ ನ್ಯಾಯ ಒದಗಿಸಲು ಕೋರುತ್ತೇವೆ ಎಂದರು. ಇಡೀ ದೇಶಾದ್ಯಂತ ಇವತ್ತು ಕಾರ್ಮಿಕರ ಬೇಡಿಕೆಗಳ ದಿನಾಚರಣೆಯಾಗಿ ಇವತ್ತು ಕೇಂದ್ರ ಸರ್ಕಾರ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಈ ದಿನ ನಾವು ಚಳ್ಳಕೆರೆ ತಾಲೂಕಿನ ಸಿಐಟಿನ ನೇತೃತ್ವದಲ್ಲಿ ನಾವು ಇವತ್ತು ಒಂದು ಕಾರ್ಮಿಕರ ಮೆರವಣಿಗೆ ಮುಖಾಂತರ ಇವತ್ತು ನಮ್ಮ ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿ ಕೊಡುವುದಕ್ಕೆ ಬಂದಿದ್ದೀವಿ. ಇವತ್ತು ಏನಪ್ಪ ಅಂದರೆ ಈ ಹಿಂದೆ ಕೇಂದ್ರದ BJP ಸರ್ಕಾರ ಒಂದು ಬಂಡವಾಳರ ಪರವಾಗಿ 42 ಕಾರ್ಮಿಕರ ಕಾನೂನುಗಳು ಇರುವಂಥದ್ದು ಇವತ್ತು ಬರೀ ಕೇವಲ 4 ಸಹಯತ್ರಿಗಳಾಗಿ ಮಾಡಿ ಇವತ್ತು ಮಾಲೀಕರ ಪರವಾಗಿ ಇರುವಂಥ ಒಂದು ಕಾನೂನು ಮಾಡಿದ್ದಾವೆ. ಈ ಕಾನೂನುಗಳನ್ನು ನೀವು ವಾಪಸ್ ಪಡಿಬೇಕು. ಹಿಂದೆ ಏನು ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಮಾಡಿರುವಂಥ ಒಂದು 44 ಕಾನೂನುಗಳಿದ್ದವು, ಆ ಕಾನೂನುಗಳನ್ನೇ ಮುಂದುವರಿಸ್ಕೊಂಡು ಹೋಗ್ಬೇಕಂತ ಇವತ್ತು ನಾವು ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ರೈತ ವಿರೋಧಿಯಾಗಿ ಕೃಷಿ ಕಾನೂನುಗಳು ವಾಪಸ್ ಪಡಿಬೇಕಾಗಿದೆ. ಅದೇ ಕೃಷಿ ಕಾನೂನುಗಳನ್ನು ಮಾಡಿದರು. ಅದೇ ಕರ್ನಾಟಕ ರಾಜ್ಯದ ಸರ್ಕಾರ ಇಲ್ಲಿವರೆಗಾದರೂ ಕೇಂದ್ರ ಸರ್ಕಾರ ವಾಪಸ್ ಪಡೆದಿದ್ದರೂ ಸಮೇತ ರಾಜ್ಯ ಸರ್ಕಾರ ಇಲ್ಲಿವರೆಗಾದರೂ ರೈತರ ಕಾನೂನುಗಳನ್ನು ವಾಪಸ್ ಪಡೆಯಲಿಲ್ಲ. ಅದನ್ನು ವಾಪಸ್ ಪಡಿಬೇಕಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯಿಸ್ತಿದ್ದೇವೆ. ಅದೇ ರೀತಿಯಾಗಿ ಇವತ್ತು ಏನು ಕೇಂದ್ರ ಸರ್ಕಾರ ಇವತ್ತು ಖಾಸಗೀಕರಣವಂತ ಮಾಡಿದವೋ ರೈಲು, ವಿದ್ಯುತ್ತು ಮತ್ತು ವಿಮಾನ ನಿಲ್ದಾಣಗಳು ಮತ್ತು LIC ಅಂತ ಕೆಲವಾರು ಸಾರ್ವಜನಿಕರ ಆಸ್ತಿಗಳನ್ನು ಇವತ್ತು ಖಾಸಗೀಕರಣ ಮಾಡಿದ್ದಾರೆ. ಇಂದಿನ ಪ್ರಧಾನಿಯಾದಂಥ ಮೋದಿಯವರು ಅದನ್ನು ಮತ್ತೆ ವಾಪಸ್ ಪಡೆದು ಇದು ಸಾರ್ವಜನಿಕರ ಆಸ್ತಿಯಾಗಿ ಉಳಿಬೇಕಂತ ಇವತ್ತು ಈ ಸಂದರ್ಭದಲ್ಲಿ ಆ ಬೇಡಿಕೆಗಳನ್ನು ಸಹಿತ ನಾವು ಇಟ್ಟಿರುತ್ತೇವೆ. ಅದೇ ರೀತಿಯಾಗಿ ಇವತ್ತು ಅಂಗನವಾಡಿ ನೌಕರರ ತಾಯಂದಿರು ಸುಮಾರು 40-45 ವರ್ಷಗಳಿಂದಲೂ ಕೆಲಸ ನಿರ್ವಹಿಸ್ಕೊಂಡು ಬರ್ತಿದ್ದಾರೆ. ಆ ಕೆಲಸ ನಿರ್ವಹಿಸದಲ್ಲಿ ಇವತ್ತು 3 ವರ್ಷದಿಂದ 6 ವರ್ಷವರೆಗೂ ಅಂಗನವಾಡಿಯಲ್ಲಿ ಮಕ್ಕಳು ಇವತ್ತು ವಿದ್ಯಾಭ್ಯಾಸ ಮಾಡ್ತಿದ್ರು. ಆ ವಿದ್ಯಾಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ರಾಜ್ಯ ಸರ್ಕಾರ ಸರ್ಕಾರಿ ಶಾಲೆಗಳಲ್ಲಿ LKG UKGಯನ್ನು ಸರ್ಕಾರಿ ಶಾಲೆಗಳಲ್ಲೇ ಪ್ರಾರಂಭಿಸಬೇಕಂತ ಒಂದು ಆದೇಶವನ್ನು ಹೊರಡಿಸಿದ್ರು. ಆ ಆದೇಶವನ್ನು ನೀವು ವಾಪಸ್ ಪಡಿಬೇಕು. ಇವತ್ತು ಆದೇಶವನ್ನು ನೀಡಿದ್ದಾದರೆ ನಮ್ಮ ಅಂಗನವಾಡಿ ತಾಯಂದರು ಕೆಲಸ ಇಲ್ಲದೆ ಇವತ್ತು ಬೀದಿ ಪಾಲು ಆಗುವಂಥ ಪರಿಸ್ಥಿತಿ ಬರ್ತಿದೆ. ಇದೇ ನಾವು ಮೊನ್ನೆ 19ನೇ ತಾರೀಕು ರಾಜ್ಯದಲ್ಲಿ ಒಂದು ದೊಡ್ಡದಾದಂಥ ಹೋರಾಟವನ್ನು ಮಾಡಿದ್ವಿ. ನಮ್ಮ ಸಿದ್ದರಾಮಯ್ಯ ಅವರು ಇದನ್ನು ವಾಪಸ್ ಪಡಿತೀವಂತ ಭರವಸೆಯನ್ನು ಸಹ ಕೊಟ್ಟಿದ್ದರು. ಆ ಭರವಸೆಯಂತೆ ನಾವು ಇವತ್ತು ನಾವು ಒಂದು ಮುಷ್ಕರವನ್ನು ಹಿಂಪಡೆದಿದ್ವಿ. ಆದ್ದರಿಂದ ಇನ್ನೂ ಅನೇಕ ಬೇಡಿಕೆಗಳು ಈ ಸಂದರ್ಭದಲ್ಲಿ ಇದ್ದಾವೆ. ಹೆಚ್ಚಿಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಇಲ್ಲಿ ಮಾನ್ಯ ತಹಸೀಲ್ದಾರ್ ಅವರು ಬಂದು ಈ ಮನವಿ ಪತ್ರವನ್ನು ತಗೊಂಡು ಹೋಗಬೇಕು. ಈ ಮನವಿ ಪತ್ರದಲ್ಲಿ ಇರುವಂಥ ಕೆಲವಾರು ಬೇಡಿಕೆಗಳನ್ನು ಈಡೇರಿಸ್ಕೊಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಒತ್ತಾಯಿಸ್ತಾ ನಮ್ಮ ಒಂದು ರಾಜ್ಯ ಸಮಿತಿಯವರು ಅವನ್ನೆಲ್ಲ ವಾಪಸ್ ಪಡೆದಿದ್ದಾರೆ. ಆದರೂ ಸಮೇತ ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಹಿರೇಹಳ್ಳಿ ಗ್ರಾಮದಲ್ಲಿ LKG UKG ಸ್ಟಾರ್ಟ್ ಆಗಿದೆ. ಅದನ್ನ ಯಾರು ಅನುಮತಿ ಕೊಟ್ಟರು? ನಮ್ಮ BO ಸುರೇಶ್ ಸಾರ್ಗೆ ಅಂತೇಳಿ ನಾವು ಮೊನ್ನೆ ಶಾಸಕರಿಗೆ ಮನವಿ ಕೊಡಬೇಕು ಅಂತ ನಾವು ಯೋಚನೆ ಮಾಡಿ ನಿಮ್ಮ ಬೇಡಿಕೆ ಏನು ಕೊಟ್ಟಿದ್ರು ಇದ್ರ ಬಗ್ಗೆ ತಹಸೀಲ್ದಾರ್ ಸಾಹೇಬರು ಬಂದ ಕೂಡಲೇ ವಿಚಾರಣೆ ಮಾಡಿ ಮುಂದಿನ ಕ್ರಮಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ತೀವಿ.
ಕಳಿಸಿ ಮೇಡಮ್ ಒಂದು ಸಮಸ್ಯೆ ಇದೆ ಈಗ ಮತ್ತೆ ಆಲ್ರೆಡಿ ನಿಮ್ಮ ಸಮಸ್ಯೆ ಏನಿದೆ ಇದ್ರ ಬಗ್ಗೆ ಎಲ್ಲ ಸಮಸ್ಯೆಗಳ ಬಗ್ಗೆ ಒಂದು LKG ನಾವು ಇದು ಮಾಡಿಲ್ಲ. ಇವಾಗ ಆಲ್ರೆಡಿ ಇದು ಮಾಡಿದ್ದಾರೆ, ಇಲ್ಲಿ ಪ್ರಾರಂಭ ಮಾಡಿದ್ದಾರೆ, ಅದು ಮನವಿ ಇದು ಸೇರಿಸಿಲ್ಲ ಇದಕ್ಕೆ ಬೇಡಿಕೆನ. ಅದು ರಾಜ್ಯಾದ್ಯಂತ ಬೇಡಿಕೆಗಳಾಗಿರೋದ್ರಿಂದ ಆಲ್ರೆಡಿ LKG UKGನ ಪ್ರಾರಂಭ ಈ ಅಂಗನವಾಡಿ ಕೇಂದ್ರಗಳಲ್ಲೇ ಮಾಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿಯವರೇ ಹೇಳಿದ್ದಾರೆ. ಆದರೂ ಸಮಿತಿ ನೀವು ಸೇರಿಸಿದ್ದೀರಾ? ಇದ್ರಾಗೆ ಇಲ್ಲ, ಮತ್ತೆ ಸೇರಿಸಿಲ್ಲಲ್ಲ, ಕರೆಸಿ ಕೇಳ್ಬೇಕು, ಇಲ್ಲಿದ್ರೆ ನಾವು ಧರಣಿ ಮಾಡ್ಬೇಕು, ತಿರ್ಗಾ ಹೋರಾಟಕ್ಕೆ ಮುಂದೆ ಹೋಗ್ಬೇಕು. ಅಲ್ಲ ಈಗ ನಾವು ನೀವು ಕೇಳಿದ್ರ ಬಗ್ಗೆ ಸೇರಿಸಿಲ್ಲಲ್ಲ. ಐತೆ ಮಾಹಿತಿ, ಅದು LKG UKG ಕೇಂದ್ರಗಳಲ್ಲಿ ಏನಿದ್ರು ನಿಮ್ಮದು ಏನು ಬೇಡಿಕೆ ಇದ್ರು ಇದ್ರ ಬಗ್ಗೆ ತಹಸೀಲ್ದಾರ್ ಸಾಹೇಬರು ಮಿನಿಸ್ಟರ್ ಪ್ರೋಗ್ರಾಮ್ ಹೋಗಿದ್ದಾರೆ. ಅವ್ರು ಬಂದ ಕೂಡಲೇ ಅವ್ರ ಗಮನಕ್ಕೆ ತಂದು ಇದ್ರ ಮುಂದಿನ ಕ್ರಮಕ್ಕಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ನಾವು ಸಲ್ಲಿಸ್ತೀವಿ. ವ್ಯವಸ್ಥೆಯನ್ನು ಬಲಗೊಳಿಸಬೇಕು. ಗೊಬ್ಬರ ಒಳಗೊಂಡಂತೆ ಕೃಷಿ ಹಿಡುವಳಿಗಳಿಗೆ ಸಬ್ಸಿಡಿ ಕಡಿತಗೊಳಿಸುವ ನೀತಿಯನ್ನು ಕೈಬಿಡಬೇಕು. ದೇಶದ ಐಕ್ಯತೆಯನ್ನು ಛಿದ್ರಗೊಳಿಸುವ, ಸೌಹಾರ್ದತೆಯನ್ನು ಹಾಳು ಮಾಡುವ ಕೃತ್ಯಗಳನ್ನು ಹಾಗೂ ಶಕ್ತಿಗಳನ್ನು ನಿಗ್ರಹಿಸಬೇಕು. ಸಂವಿಧಾನ, ಧರ್ಮ ನಿರಪೇಕ್ಷ ಮೌಲ್ಯಗಳನ್ನು ಸಂರಕ್ಷಿಸಬೇಕು. ರೈಲ್ವೆ, ವಿದ್ಯುತ್ ಒಳಗೊಂಡು ಎಲ್ಲ ಸಾರ್ವಜನಿಕ ಕ್ಷೇತ್ರಗಳ ಎಲ್ಲ ಸ್ವರೂಪದ ಖಾಸಗೀಕರಣವನ್ನು ಕೈಬಿಡಬೇಕು. ಸಾರ್ವಜನಿಕ ರಂಗದ ಕೈಗಾರಿಕೆ ಹಾಗೂ ಸೇವೆಗಳನ್ನು ಬಲಪಡಿಸಬೇಕು. ಓಕೆ ರದ್ದು ಮಾಡಿ. ಶಿಕ್ಷಣವನ್ನು ದುಬಾರಿಗೊಳಿಸುವ ಹಾಗೂ ಅವೈಜ್ಞಾನಿಕ ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸಬಾರದು. ಕೇಂದ್ರಗಳನ್ನು ಆರಂಭಿಸಬೇಕು. ESI, EPF, ಗ್ರಾಜ್ಯುಟಿ ಬೋನಸ್ಸು ಕಾಯ್ದೆಯಲ್ಲಿ ವಿಧಿಸಲಾದ ಎಲ್ಲ ವೇತನ ಮಿತಿಗಳನ್ನು ತೆರವುಗೊಳಿಸಬೇಕು. ಈ ಸವಲತ್ತುಗಳಿಗೆ ಎಲ್ಲ ಕಾರ್ಮಿಕರಿಗೂ ವಿತರಿಸಬೇಕು. ಪ್ರತಿ ಕೈಗಾರಿಕಾ ವಲಯ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ESI ಅಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಸ್ಥಾಪಿಸುವ ಮೂಲಕ ಉಚಿತ ವೈದ್ಯಕೀಯ ಸೌಲಭ್ಯವನ್ನು ಖಾತ್ರಿಪಡಿಸಬೇಕು. EPF ನಿವೃತ್ತಿಯ ವೇತನವನ್ನು ಕಡೆಯದಾಗಿ ಪಡೆದು ಪೂರ್ಣ ವೇತನಕ್ಕೆ ಸಮಾನವಾಗಿ ಹಾಗೂ ತುಟ್ಟಿ ಭತ್ಯೆಯೊಂದಿಗೆ ನಿಗದಿಪಡಿಸಬೇಕು. ಗ್ರಾಜ್ಯುಟಿಯನ್ನು ಪ್ರತಿ ವರ್ಷದ ಸೇವೆಗೆ 30 ದಿನಗಳ ವೇತನವನ್ನು ಕಾರ್ಖಾನೆಯನ್ನು ಮುಚ್ಚುವಾಗ ಅಥವಾ ರಿಟೈರ್ಮೆಂಟ್ ಮಾಡುವಾಗ ನೀಡಬೇಕಾದ ಪರಿಹಾರವನ್ನು ಮೊತ್ತವನ್ನು ಪ್ರತಿ ವರ್ಷದ ಸೇವೆಗೆ 15 ದಿನಗಳಿಂದ 90 ದಿನಗಳಿಗೆ ವೆಚ್ಚಿಸಬೇಕು. ಇಂತಹ ಇಲಾಖೆಯ ಬಾಕಿಗಳನ್ನು ನೀಡಿದ ಉದ್ಯೋಗಗಳಂಥ ಮೇಲಿನ ದಂಡ ಶುಲ್ಕವನ್ನು ಕಡಿಮೆ ಮಾಡುವ ಅಧಿಸೂಚನೆಯನ್ನು ರದ್ದುಗೊಳಿಸಿ, NPS ರದ್ದುಗೊಳಿಸಿ, OPS ಮರುಸ್ಥಾಪಿಸಿ, EPS ಪಿಂಚಣಿಯಾಗಿ ಕನಿಷ್ಠ 9,000 ಪಿಂಚಣಿಯನ್ನು ಖಚಿತಪಡಿಸಿ ಪ್ರತಿ ಎಲ್ಲ ಮಟ್ಟದಲ್ಲಿ ಕಾರ್ಮಿಕ ನ್ಯಾಯಾಲಯಗಳು ಸ್ಥಾಪಿಸಬೇಕು. ಕೈಗಾರಿಕಾ ವಿವಾದಗಳನ್ನು ನಿರ್ದಿಷ್ಟವಾಗಿ ಕಾಲಮಿತಿಯೊಳಗೆ ಇತ್ಯರ್ಥಗೊಳಿಸಲು ಸೂಕ್ತ ಕಾನೂನನ್ನು ತಿದ್ದುಪಡಿಯಾಗಿ ಕ್ರಮಗೊಳಿಸಬೇಕು. ಸಾರ್ವಜನಿಕ ಆಸ್ತಿ ಹಾಗೂ ಹಣವನ್ನು ಲೂಟಿ ಮಾಡಲು ಖಾಸಗಿ ಕಾರ್ಪೊರೇಟರ್ ಇನ್ನು ಕೆಲವಾರು ಸುಮಾರು 30 ಬೇಡಿಕೆಗಳು ಇದ್ದಾವೆ. ಈ ಬೇಡಿಕೆಗಳನ್ನು ನಾವು ನಮ್ಮ ತಹಸೀಲ್ದಾರ್ ಮುಖಾಂತರ ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ನಿರ್ಮಲಾ ಸೀತಾರಾಮನ್ ಅವರ ಹಣಕಾಸು ಸಚಿವರಿಗೆ ಕಳಿಸ್ಕೊಡ್ಬೇಕಂತ ಮಾನ್ಯ ತಹಸೀಲ್ದಾರ್ ಕೇಳ್ತಾ, ಇದ್ರ ಜೊತೆಯಲ್ಲಿ ಈಗಾಗಲೇ ನಮ್ಮ ಮುಖ್ಯಮಂತ್ರಿಯವರು ಅಂಗನವಾಡಿ ನೌಕರರಲ್ಲಿ ಒಂದು LKG UKGಯನ್ನೇ ಸ್ಥಾಪನೆ ಮಾಡಬೇಕಂತ ಸಿದ್ದರಾಮಯ್ಯವರು ಹೇಳಿದ್ರು ಸಮೇತ ಇಲ್ಲಿನ BO ಆಫೀಸವರು ಇವಾಗ ನಮ್ಮ ತಾಲೂಕಿನಲ್ಲಿ ಆಲ್ರೆಡಿ ಈಗ LKG UKG ಸರ್ಕಾರಿ ಸ್ಕೂಲಲ್ಲಿ ಪ್ರಾರಂಭಿಸಿದ್ದಾರೆ. ಅವರನ್ನು ಕರೆಸಿ ನಮಗೆ ಇದು ಲೋಕಲ್ ಸಮಸ್ಯೆ ಆಗಿರೋದ್ರಿಂದ ತಹಸೀಲ್ದಾರ್ ಅವರು ಈ ಸಮಸ್ಯೆಯನ್ನು ಬಗೆಹರಿಸಿಕೊಡ್ಬೇಕು. ಆ LKG UKGಯನ್ನು ಅಂಗನವಾಡಿ ನಾವು ಇದರಲ್ಲೇ ಮಾಡಬೇಕು, ಇಲ್ಲದ್ರೆ ನಮ್ಮ ಅಂಗನವಾಡಿ ತಾಯಂದಿರ ಕೆಲಸಕ್ಕೆ ಧಕ್ಕೆ ಉಂಟಾಗ್ತದೆ. ಇದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು. ಇಲ್ಲದ್ರೆ ನಾವು ಮುಂದೆ ಇಲ್ಲಿ ಅನಿರ್ದಿಷ್ಟವಾದಂಥ ಧರಣಿಯನ್ನು ನಾವು ನಮ್ಮ ಅಂಗನವಾಡಿ ಕಾರ್ಯಕರ್ತರ ಮುಖಾಂತರ ನಾವು ಧರಣಿ ಮಾಡಬೇಕಾಗಿದೆ. ಅದರಿಂದ ದಯವಿಟ್ಟು ಅವ್ರನ್ನ ಕರೆಸಿ ಅವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರು ಅಂತ ನಮಗೆ ತಿಳುವಳಿಕೆ ಕೊಡಬೇಕಂತ ಹೇಳ್ತಾ ನಾವು ನಮ್ಮ ತಹಸೀಲ್ದಾರ್ ಅವರ ಹತ್ರ ಕೇಳ್ಕೊಳ್ತಿದ್ದೀವಿ. ಇದೇ ಸಂದರ್ಭದಲ್ಲಿ ಟಿ ನಿಂಗಣ್ಣ, ನಾಗರಾಜ್, ಗಂಗಮ್ಮ, ಪುಟ್ಟಮ್ಮ, ಬೋರಮ್ಮ, ಇಂದ್ರಮ್ಮ, ನಾಗರಾಜ್, ಪ್ರಭು, ಜಯಣ್ಣ, ಸತೀಶ್ ಇತರರು ಇದ್ರು.